ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಶುಕ್ರವಾರ 26 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 15ನೇ ವಚನ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟ ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಮಾತನ್ನು ನಂಬಿ ಆ ಕ್ಷಣದಲ್ಲೇ ಆ ಸುವಾರ್ತೆಯನ್ನು ವೀಕ್ಷಿಸಲು, ಅನುಭವಿಸಲು ಆ ಹೊತ್ತೆ ಹೊರಟಂಥ ಕುರುಬರ ನಂಬಿಕೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಬನ್ನಿರಿ ಹೋಗಿ ನೋಡೋಣ. ಕರ್ತನಲ್ಲಿ ಪ್ರಿಯರೇ, ದೇವದೂತರು ದೇವರ ಆದೇಶದಂತೆ ಈ ಲೋಕದಲ್ಲಿ ಆಗಮಿಸಿದಂಥ ಯೇಸು ಕ್ರಿಸ್ತನ ಜನನವನ್ನು ಕುರುಬರಿಗೆ ಪ್ರಕಟಿಸಿದರು. ದೇವರ ಆ ಕಾರ್ಯವನ್ನು ಜನರಿಗೋಸ್ಕರವಾಗಿ ಎಂಬುದಾಗಿ ತಿಳಿಸಿದಂಥವರು, ಆ ದೂತ ಸಮೂಹವು ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ಹಾಡಿ ಹೊರಟು ಹೋದರು. ಅದಾದ ನಂತರವೇ ಕುರುಬರು ಒಬ್ಬರಲ್ಲೊಬ್ಬರು ಮಾತನಾಡಿಕೊಂಡು, ಬನ್ನಿರಿ ನಾವು ಹೋಗಿ ನೋಡೋಣ, ದೇವರು ತಿಳಿಸಿದಂಥ ವಿಚಾರವನ್ನು ನಾವು ಹೋಗಿ ನೋಡಿ ಅನುಭವಿಸೋಣ ಎಂಬುದಾಗಿ ಆ ಕ್ಷಣದಲ್ಲೇ ಹೊರಟರು. ಕರ್ತನಲ್ಲಿ ಪ್ರೇರೆ, ಅವರಿಗೆ ಇದರಲ್ಲಿ ಇದ್ದಂಥ ನಂಬಿಕೆ, ಅವರು ಈ ಸಂಗತಿಯನ್ನು ಅನುಭವಿಸಿರಲಿಲ್ಲ, ದೇವದೂತರನ್ನು ನೋಡಿರಲಿಲ್ಲ, ಈ ರೀತಿಯಾದಂಥ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಕೇಳಿರಲೂ ಇಲ್ಲ. ಇಂಥ ಸ್ಥಿತಿಯಲ್ಲಿದ್ದಾಗ್ಯೂ ಇದು ದೇವರು ಕಳಿಸಿದಂಥ ಸುವಾರ್ತೆ ಎಂಬುದಾಗಿ ನಂಬಿದರು, ದೇವದೂತರನ್ನು ನಂಬಿದರು, ಆ ಸಮಾಚಾರವನ್ನು ನಂಬಿದರು. ಆ ಕ್ಷಣವೇ ಹೊರಟು ಹೋದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಹಲವಾರು ರೀತಿಯಲ್ಲಿ ನಮಗೆ ತಿಳಿಸಬೇಕಾದದ್ದನ್ನು ವಾಕ್ಯದ ಮುಖಾಂತರವಾಗಿ, ವ್ಯಕ್ತಿಗಳ ಮುಖಾಂತರವಾಗಿ, ಪರಿಸ್ಥಿತಿಗಳ ಮುಖಾಂತರವಾಗಿ ಪದೇ ಪದೇ ವಿವಿಧ ರೀತಿಯಲ್ಲಿ ತಿಳಿಸುತ್ತಲೇ ಬಂದಿದ್ದಾನೆ. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ನಂಬದೇ ಹೋಗಿದ್ದೇವೆ. ಆದರೆ ಕುರುಬರು ನಂಬುವುದು ಮಾತ್ರವಲ್ಲ, ಆ ಕಾರ್ಯ ವೀಕ್ಷಿಸಲು ಅವರು ಆಗಲೇ ಹೊರಟರು. ಅಂದರೆ ಅವರ ನಂಬಿಕೆ ಎಷ್ಟು ಅಪಾರವಾದದ್ದೆಂದರೆ, ಅವರು ಕಾರ್ಯದ ನಿಮಿತ್ತವಾಗಿ ನಂಬಿದ್ದಾರೆ ಎಂಬುದಾಗಿ ತೋರಿಸಿದರು. ನಾವು ಸಹ ಇದೇ ರೀತಿಯಲ್ಲಿ ದೇವರ ಮಾತನ್ನು ನಂಬುತ್ತಾ ಮುಂದೆ ಹೋಗಿ ಕಾರ್ಯವನ್ನು ನಂಬಿದ್ದೇವೆ ಎಂಬುದಾಗಿ ಕಾರ್ಯತಃ ತೋರಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿದ್ದೆ. ನಿನ್ನನ್ನು ನಂಬುತ್ತಾ ಕಾರ್ಯಗಳನ್ನು ಮಾಡುವಂಥವರಾಗಲಿಕ್ಕಾಗುವಂಥ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದೆವು ತಂದೆಯೇ, ಆಮೆನ್.